ಮಯೂರ ವರ್ಮ ನಂತರ ಆಗಿದೇನು? ಇದು ಕರ್ನಾಟಕದ ರೋಚಕ ಇತಿಹಾಸ. ಕಾಳಿದಾಸರನ್ನ ನೆಲದಲ್ಲಿ ಕೂರಿಸಿದ್ರ ಕದಂಬರು. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಗುಪ್ತ ಸಾಮ್ರಾಜ್ಯದ ಬಗ್ಗೆ ನಾವೆಲ್ಲ ಓದಿದ್ದೀವಿ. ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತ ಕರಿತಾ ಇದ್ರು ಅಂತಲೂ ಕೇಳಿದ್ದೀವಿ, ಬರೆದಿದ್ದೀವಿ. ಆದರೆ ಅದೇ ದೈತ್ಯ ಗುಪ್ತರಿಗೆ ಮಹಾ ವಿಪತ್ತು ಬಂದಾಗ ಅವರು ನಮ್ಮ ಕರ್ನಾಟಕದ ರಾಜರ ಸಹಾಯವನ್ನ ಕೇಳಿದ್ರು ಅನ್ನೋದು ನಿಮಗೆ ಗೊತ್ತಾ? ಶತ್ರುಗಳ ದಾಳಿಯಿಂದ ನಡುಗಿದ್ದ ಗುಪ್ತ ಚಕ್ರವರ್ತಿ, ನೀವು ನಮಗೆ ಬೆಂಬಲ ಕೊಡಿ, ಇಬ್ರು ಜೊತೆಯಾಗಿರೋಣ ಅಂತ ಹೆಲ್ಪ್ ಕೇಳಿದ್ರು ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಅಂತ ಒಂದು ಇಕ್ಕಟ್ಟಿನ ಸ್ಥಿತಿ ಗುಪ್ತರಿಗೆ ಬಂದಿತ್ತು. ತಮ್ಮ ರಾಯಭಾರಿಯನ್ನ ಕಳಿಸಿ ಕನ್ನಡದ ರಾಜರ ಹತ್ರ ಸಹಾಯ ಕೇಳಿದ್ರು. ಆದರೆ ಆ ಮಹಾ ಸಾಮ್ರಾಟರ ರಾಯಭಾರಿಗೆ ನಮ್ಮ ಕದಂಬರು ಆಸ್ಥಾನದಲ್ಲಿ ಕೂರೋಕೆ ಕುರ್ಚಿ ಕೊಡೋದಿಲ್ಲ. ಹಾಗಂತ ಆ ರಾಯಭಾರಿಯನ್ ಸಾಮಾನ್ಯ ಮನುಷ್ಯ ಆಗಿರಲಿಲ್ಲ. ಜಗತ್ತಿನ ಶ್ರೇಷ್ಠ ಕವಿ ಕಾಳಿದಾಸನೇ ಕಳಿಸಿದ್ರು. ಆ ಮಹಾಕವಿಯನ್ನ ಕೂಡ ನೆಲದ ಮೇಲೆ ಕೂರಿಸಿ ಅವತ್ತು ಗುಪ್ತರಿಗೂ ಕದಂಬರು ಒಂಥರ ಎದುರು ಹಾಕೊಂಡಿದ್ರು, ಸೆಡೆದು ನಿಂತಿದ್ರು. ಹಾಗಿದ್ರಲ್ಲಿ ನಿಜಕ್ಕೂ ಏನಾಯಿತು? ಕಾಳಿದಾಸರು ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು? ಕಳೆದ ಸಂಚಿಕೆಯಲ್ಲಿ ನಾವು ಕದಂಬರ ಹುಟ್ಟಿನ ಬಗ್ಗೆ ಹೇಳಿದ್ವಿ. ಒಬ್ಬ ಸಾಮಾನ್ಯ ಯುವಕ ಮಯೂರ ವರ್ಮರಾಗಿ ಪಲ್ಲವರನ್ನ ಸೋಲಿಸಿ ಹೇಗೆ ಒಂದು ರಾಜ್ಯಕ್ಕೆ, ಕನ್ನಡದ ಮೊದಲ ರಾಜವಂಶಕ್ಕೆ ಅಡಿಪಾಯ ಹಾಕಿದ್ರು ಅನ್ನೋದನ್ನ ನೋಡಿದ್ವಿ. ಆದರೆ ಅಸಲಿ ಆಟ ಶುರುವಾಗೋದು ಮಯೂರವರ್ಮರು ತೀರಿಕೊಂಡ ನಂತರ. ಮಯೂರವರ್ಮ ಅವರು ಹಾಕಿಕೊಟ್ಟ ಭದ್ರವಾದ ಫೌಂಡೇಶನ್ ಮೇಲೆ ಅವರ ಮೊಮ್ಮಕ್ಕಳು ಇನ್ನೂ ದೊಡ್ಡ ಸಾಮ್ರಾಜ್ಯವನ್ನ ಕಟ್ತಾರೆ. ಆಗಲೇ ರೋಚಕವಾದ ಘಟನೆಗಳು ನಡೀತವೆ. ಸೊ ಈ ವರದಿಯಲ್ಲಿ ಆ ಎಲ್ಲ ಘಟನೆಗಳನ್ನ ಸ್ವಲ್ಪ ನಾವು ರೀಕ್ಯಾಪ್ ಮಾಡ್ತಾ ಬರೋಣ, ತಿರುವಿ ಹಾಕ್ತಾ ಬರೋಣ. ಇತಿಹಾಸದ ಪುಟಗಳನ್ನ ಕ್ವಿಕ್ ಆಗಿ ಗಮನ ಕೊಟ್ಟು ಕಡೆ ತನಕ ನೋಡಿ ಸ್ನೇಹಿತರೆ. ತಾಳಗುಂದ ಶಾಸನ ಹೇಳೋ ಪ್ರಕಾರ ಮಯೂರವರ್ಮರ ಕಾಲದ ನಂತರ ಕದಂಬರ ಸಿಂಹಾಸನ ಏರಿದ್ದು ಅವರ ಮಗ ಕಂಗವರ್ಮ. ಇತಿಹಾಸಕಾರ ಲೆಕ್ಕಾಚಾರದ ಪ್ರಕಾರ ಇವರು ಆಡಳಿತ ಮಾಡಿದ್ದು 370ರಿಂದ 390ರವರೆಗೆ. ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಕದಂಬ ಸಾಮ್ರಾಜ್ಯ ಹೂವಿನ ಹಾಸಿಗೆಯಾಗಿರಲಿಲ್ಲ. ಅಕ್ಕಪಕ್ಕದ ಶತ್ರುಗಳಿಗೆ ಕದಂಬರ ಏಳಿಗೆಯನ್ನ ಸಹಿಸಿಕೊಳ್ಳೋಕಾಗ್ತಾ ಇರಲಿಲ್ಲ. ತಾಳಗುಂದ ಶಾಸನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ಸ್ನೇಹಿತರೆ, ಕಂಗವರ್ಮರು ತಮ್ಮ ಆಳ್ವಿಕೆಯಲ್ಲಿ ತುಂಬಾ ಭೀಕರವಾದ ಮತ್ತು ದುಬಾರಿಯಾದ ಯುದ್ಧಗಳನ್ನ ಮಾಡಬೇಕಾಗಿ ಬಂತು ಅಂತ. ಆ ಟೈಮ್ನಲ್ಲಿ ದಖನ್ ಭಾಗದಲ್ಲಿ, ಅಂದ್ರೆ ಇಂದಿನ ಮಹಾರಾಷ್ಟ್ರ ಭಾಗದಲ್ಲಿ ವಾಕಟಕ ಅನ್ನೋ ಸಾಮ್ರಾಜ್ಯ ಸ್ಟ್ರಾಂಗ್ ಇತ್ತು. ಇತಿಹಾಸಕಾರರಾದ ಪ್ರೊಫೆಸರ್ ಜುವೇದ್ ದಬ್ರೇಲ್ ಅವರ ಪ್ರಕಾರ ವಾಕಟಕ ರಾಜ 1ನೇ ಪೃಥ್ವಿಸೇನ ಕದಂಬರ ಮೇಲೆ ಭಾರಿ ಯುದ್ಧವನ್ನ ಸಾರಿದ್ರು. ಈ ವಾರ್ ಅಲ್ಲಿ ಕಂಗವರ್ಮರಿಗೆ ಹಿನ್ನಡೆ ಕೂಡ ಆಯಿತು. ಆದ್ರೆ ಇನ್ನು ಕೆಲ ಇತಿಹಾಸಕಾರರು ಬೇರೆ ವಾದವನ್ನ ಮಾಡ್ತಾರೆ. ವಾಕಟಕ ರಾಜನ ಮುಂದೆ ಕಂಗವರ್ಮ ಸೋಲಿಲ್ಲ, ಬದಲಿಗೆ ಪೃಥ್ವಿಸೇನನ ಆಕ್ರಮಣವನ್ನ ಯಶಸ್ವಿಯಾಗಿ ತಡೆದ್ರು ಅಂತ ಉಲ್ಲೇಖ ಸಿಗುತ್ತೆ. ಇದಕ್ಕೆ ಪುಷ್ಟಿ ಕೊಡುವ ಹಾಗೆ ತಾಳಗುಂದ ಶಾಸನದಲ್ಲಿ ಒಂದು ಲೈನ್ ಇದೆ. ಅವರ ಕೈ ಕೆಳಗಿದ್ದ ಸಾಮಂತ ರಾಜರುಗಳು ತಲೆಬಾಗಿ ಅವರಿಗೆ ಬಿಳಿ ಚಾಮರ ಬೀಸ್ತಾ ಇದ್ರು ಅಂತ ಉಲ್ಲೇಖ ಇದೆ. ಅಂದ್ರೆ ಹೊರಗಿನಿಂದ ಎಷ್ಟೇ ಪೆಟ್ಟು ಬಿದ್ದರೂ ಕೂಡ ನಮ್ಮ ಆಂತರಿಕ ಆಡಳಿತದಲ್ಲಿ ಕಂಗವರ್ಮರು ತಮ್ಮ ಸಾಮಂತರ ಮೇಲಿನ ಕಂಟ್ರೋಲ್ ಅನ್ನ ಹಾಗೆ ಉಕ್ಕಿನ ಕೋಟೆಯಂತೆ ಉಳಿಸ್ಕೊಂಡಿದ್ರು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಭಗೀರಥರ ಎಂಟ್ರಿ. ಹೀಗೆ ಹೋರಾಟದಲ್ಲೇ ತಮ್ಮ ಜೀವನವನ್ನ ಕಳೆದ ಕಂಗವರ್ಮರ ನಂತರ ಪಟ್ಟಕ್ಕೆ ಬಂದವರು ಅವರ ಮಗ ಭಗೀರಥ. ಇವರ ಕಾಲಕ್ಕೆ ಬರುವಾಗ ಕದಂಬ ಸಾಮ್ರಾಜ್ಯ ತನ್ನ ಹಳೆಯ ವೈಭವವನ್ನ ಮತ್ತೆ ವಾಪಸ್ ಪಡ್ಕೊಳ್ಳುತ್ತೆ. ಶಾಸನದಲ್ಲಿ ಇವ್ರನ್ನ ಕದಂಬ ಭೂಮಿ ಅನ್ನೋ ಕನ್ಯೆಯ ಏಕೈಕ ಒಡೆಯ ಮತ್ತು ಕದಂಬ ಕುಲದಲ್ಲಿ ರಹಸ್ಯವಾಗಿ ಹುಟ್ಟಿದ ಸಾಕ್ಷಾತ್ ಸಾಗರ ಅಂತ ಇವ್ರನ್ನ ಕೊಂಡಾಡಲಾಗಿದೆ. ಹಾಗೆ ಹೆಂಡತಿ ಗಂಡನನ್ನ ಪ್ರೀತಿ ಮಾಡೋ ಥರ ಭಗೀರಥರನ್ನ ಅವರ ಜನ ಇಷ್ಟಪಡ್ತಿದ್ರು ಅಂತೆಲ್ಲ ಬರೆಯಲಾಗಿದೆ. ಈ ರಾಜಂಗೆ ಸ್ವಲ್ಪ ಈ ಥರದಲ್ಲಿ ಇತ್ತಂತ ಕಾಣುತ್ತೆ. ಸಿಕ್ಕಾಪಟ್ಟೆ ಹೊಗಳ್ಬಿಟ್ಟು ಬರೆದಿದ್ದಾರೆ ಇವ್ರ ಬಗ್ಗೆ ಜನ. ಈ ರಾಜರು ಅಂತಲ್ಲ, ತುಂಬ ರಾಜರದ್ದು ಹಾಗೆ ಆಗಿದೆ. ಅವ್ರನ್ನ ವಿಪರೀತವಾಗಿ ಹೊಗಳಿ ಅಟ್ಟಕ್ಕೇರಿಸಿ ಅವರು ನಿಜವಾಗ್ಲೂ ದೇವರೇ ಅವ್ರನ್ನ ಭೂಮಿಲಿ ಹುಟ್ಟಿಸಿದ್ದು ಅನ್ನೋ ಥರದೆಲ್ಲ ರಾಜರು ಬರೆಸ್ಕೊಂಡಿದ್ದಾರೆ. ಒಟ್ಟಲ್ಲಿ ಇತಿಹಾಸದಲ್ಲಿ ಈ ರೀತಿ ಸಿಗುತ್ತೆ. ನಿಮಗೆ ಸ್ವಲ್ಪ ಉತ್ಪ್ರೇಕ್ಷೆನೂ ಅನ್ನಿಸ್ಬೋದು, ಬಟ್ ಇರೋದನ್ನು ನಾವು ನಿಮಗೆ ಹೇಳಿದ್ದೀವಿ, ಆ ಥರ ಬರ್ಕೊಂಡಿದ್ದಾರೆ ಅಂತ ಹೇಳಿ. ಆದರೂ ಕೂಡ ಭಗೀರಥರ ಕಾಲದಲ್ಲಿ ಸಾಮ್ರಾಜ್ಯ ಗಟ್ಟಿಮುಟ್ಟಾಗಿ ನೋಡ್ಕೊಂಡಿದ್ದಾರೆ ಅನ್ನೋದು ಕೂಡ ಎವಿಡೆನ್ಸ್ ಸಿಗುತ್ತೆ. ತಂದೆ ಕಾಲದಲ್ಲಿ ವಾಕಟಕರಿಂದಲೋ ಅಥವಾ ಬೇರೆ ಶತ್ರುಗಳಿಂದಲೋ ಕೈತಪ್ಪಿ ಹೋಗಿದ್ದ ಜಾಗಗಳನ್ನೆಲ್ಲ ಇವರು ಮತ್ತೆ ಯುದ್ಧ ಮಾಡಿ ಮರಳಿ ಪಡೆದ್ರು. ಶತ್ರುಗಳನ್ನ ಸದೆಬಡಿದು ಕದಂಬ ಸಾಮ್ರಾಜ್ಯವನ್ನ ಮತ್ತೆ ಇಡೀ ಭಾರತವೇ ತಿರುಗಿ ನೋಡುವಂತ ಫಸ್ಟ್ ಕ್ಲಾಸ್ ಪವರ್ ಆಗಿ ನಿಲ್ಲಿಸಿದ್ರು. ಆಮೇಲೆ ಭಗೀರಥ ಅವ್ರ ಟೈಮ್ ಮುಗಿದ ಮೇಲೆ ಕದಂಬರ ಸಿಂಹಾಸನ ಏರಿದ್ದು ಅವರ ಮಗ ರಘು. ಇವರಿಗೆ ರಘು ಪಾರ್ಥಿವ ಅನ್ನೋ ಬಿರುದಿತ್ತು. ಯಾವಾಗ ಬಲಿಷ್ಠ ರಾಜರಾಗಿದ್ದ ಭಗೀರಥವರು ತೀರ್ಕೊಂಡ್ರು, ಆಗ ಕದಂಬರ ಕೈ ಕೆಳಗಿದ್ದ ಸ್ಥಳೀಯ ಪಾಳೆಗಾರರೆಲ್ಲ
ನಮಗಿದು ಚಾನ್ಸ್ ಅಂತ ಬಂಡಾಯ ಹೇಳೋಕೆ ಶುರು ಮಾಡಿದ್ರು. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಪಟ್ಟದ ಮೇಲೆ ಕೂತಿದ್ದ ರಘು ಮಹಾರಾಜರು ಸಾಕ್ಷಾತ್ ಯಮನ ಸ್ವರೂಪ ಆಗಿದ್ರು ಅಂತ. ಆ ಎಲ್ಲ ಬಂಡಾಯಗಳನ್ನ ಇವರು ನಿರ್ದಾಕ್ಷಿಣ್ಯವಾಗಿ ಬೇರು ಸಹಿತ ಕಿತ್ತು ಹಾಕಿದ್ರು. ತಾಳಗುಂದ ಶಾಸನ ರಘು ಮಹಾರಾಜರನ್ನ ಎಷ್ಟು ಅದ್ಭುತವಾಗಿ ವರ್ಣಿಸಿದೆ ಅಂತ ಹೇಳಿದ್ರೆ, ಇವರ ಮುಖದ ಮೇಲೆ ಶತ್ರುಗಳು ಆಯುಧಗಳಿಂದ ಮಾಡಿದ ಗಾಯದ ಕಲೆಗಳು ತುಂಬ ಹೋಗಿದ್ವು ಅಂತ ಉಲ್ಲೇಖ ಮಾಡಿದ್ದಾರೆ. ಅದರ ಅರ್ಥ ರಘು ಕೇವಲ ಅರಮನೆಯಲ್ಲಿ ಕೂತು ಸೇನಾಪತಿಗಳಿಗೆ ಆರ್ಡರ್ ಮಾಡೋ ರಾಜ ಆಗಿರಲಿಲ್ಲ, ತಾನೇ ಖುದ್ದಾಗಿ ಸೈನಿಕರೊಂದಿಗೆ ಯುದ್ಧ ಭೂಮಿಗೆ ಇಳಿದು ಶತ್ರುಗಳೊಂದಿಗೆ ಫೈಟ್ ಮಾಡ್ತಿದ್ದ ಪರಾಕ್ರಮಿ ಯೋಧ ರಾಜನೂ ಆಗಿದ್ರು ಅಂತ ಸಿಗುತ್ತೆ. ಅಷ್ಟೇ ಅಲ್ಲ, ಖೇಟ ಗ್ರಾಮ ಅನ್ನೋ ಕಡೆ ನಡೆದ ಯುದ್ಧದಲ್ಲಿ ರಘು ಮಹಾರಾಜರ ತಮ್ಮ ಸಹೋದರ ಕಾಕುಸ್ಥ ವರ್ಮರ ಪ್ರಾಣ ಹೋಗೋ ಹಂತಕ್ಕೆ ಬಂದಿರುತ್ತೆ. ಆ ಟೈಮ್ನಲ್ಲಿ ಶ್ರುತಕೀರ್ತಿ ಅನ್ನೋ ಸೇನಾಪತಿ ಭಾರಿ ಶೌರ್ಯ ಮೆರೆದು ಅವ್ರನ್ನ ಕಾಪಾಡಿದ್ರು ಅಂತೆಲ್ಲ ಉಲ್ಲೇಖ ಸಿಗುತ್ತೆ. ಏನೋ 435ರ ಪಲ್ಲವರ ಜೊತೆಗಿನ ಯುದ್ಧದಲ್ಲಿ ರಘು ಪ್ರಾಣ ಕಳ್ಕೊಳ್ತಾರೆ. ಇವರಿಗೆ ಮಕ್ಕಳಿಲ್ಲದ ಕಾರಣ ಆ ಜಾಗಕ್ಕೆ ಯುವರಾಜ ಕಾಕುಸ್ಥ ವರ್ಮರು ಬರ್ತಾರೆ. ಕಾಕುಸ್ಥ ವರ್ಮರ ಎಂಟ್ರಿ 435ರಲ್ಲಿ ಕಾಕುಸ್ಥ ವರ್ಮರು ಅಧಿಕಾರ ಸ್ವೀಕಾರ ಮಾಡಿದ್ರು. ಇವರ ಕಾಲವನ್ನೇ ಕದಂಬರ ಸುವರ್ಣ ಯುಗ ಅಥವಾ ಗೋಲ್ಡನ್ ಏಜ್ ಅಂತ ಕರೀತಾರೆ. ತುಂಬಾ ವರ್ಷಗಳ ಕಾಲ ಯುವರಾಜರಾಗಿ ಆಡಳಿತದ ಮತ್ತು ಯುದ್ಧದ ಅನುಭವ ಹೊಂದಿದ ಕಾಕುಸ್ಥ ವರ್ಮರು ಪಟ್ಟಕ್ಕೆ ಬಂದಾಗ ಕದಂಬ ಸಾಮ್ರಾಜ್ಯ ತನ್ನ ಸಂಪತ್ತು, ಸೇನೆ ಮತ್ತು ರಾಜಕೀಯ ಪ್ರಭಾವದ ತುತ್ತ ತುದಿಯನ್ನ ತಲುಪ್ತು. ಅಷ್ಟೇ ಅಲ್ಲ, ಪಲ್ಲವರ ಜೊತೆಗಿನ ಹಳೆ ಸೇಡನ್ನ ಹಾಗೆ ಮುಂದುವರಿಸಿಕೊಂಡು ಹೋದ ಕಾಕುಸ್ಥ ವರ್ಮರು ಕದಂಬರ ಗಡಿಯನ್ನ ತಮಿಳುನಾಡಿನ ತನಕನೂ ವಿಸ್ತರಣೆ ಮಾಡಿದ್ರು. ಕರ್ನಾಟಕ ಭಾಗದಲ್ಲಿದ್ದ ಪಲ್ಲವರ ಹಿಡಿತವನ್ನ ಹಿಮ್ಮೆಟ್ಟಿಸಿದ್ರು. ನೀವೀಗ ಒಂದು ಮ್ಯಾಪ್ ನೋಡ್ತಾ ಇದ್ದೀರಿ. ಪೆನ್ನಾರ್ ನದಿಯಿಂದ ಹೆಚ್ಚು ಕಮ್ಮಿ ಗೋದಾವರಿ ನದಿ ತನಕವು ಕದಂಬರ ರಾಜ್ಯ ವಿಸ್ತರಣೆ ಆಗಿರುತ್ತೆ. ಈ ಭಾಗದಲ್ಲಿದ್ದ ಸ್ಥಳೀಯ ರಾಜರನ್ನ ಪೂರ್ತಿ ಬಗ್ಗು ಬಡಿದ ಕಾಕುಸ್ಥ ವರ್ಮ ಈ ಭಾಗದಲ್ಲಿ ಅತಿ ದೊಡ್ಡ ಶಕ್ತಿಯಾಗಿ ಎದ್ದು ಬಂದ್ರು. ದಕ್ಷಿಣ ಭಾರತ ಅಂದ್ರೆ ಅದು ಕದಂಬರದ್ದು ಅನ್ನೋ ಮಟ್ಟಿಗೆ ಅವರ ಅಬ್ಬರ ಇತ್ತು. ಇದೇ ಟೈಮ್ಗೆ ಭಾರತದ ರಾಜಕಾರಣದಲ್ಲಿ ಇನ್ನೊಂದು ಬದಲಾವಣೆ ಕೂಡ ಆಗ್ತಾ ಇರುತ್ತೆ. ಉತ್ತರ ಭಾರತದಲ್ಲಿ ಗುಪ್ತರಿಗೆ ಆ ಸಮಯದಲ್ಲಿ ವಾಯುವ್ಯ ಭಾಗದಿಂದ ಅನಾಗರಿಕ ಹೂಣರು ಭಾರಿ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡ್ತಾರೆ ಅನ್ನೋ ಭಯ ಶುರುವಾಗಿರುತ್ತೆ. ಆ ಟೆನ್ಷನ್ನಲ್ಲಿ ಗುಪ್ತರಿಗೆ ತಮ್ಮ ಬೆನ್ನಿಗೆ ನಿಲ್ಲೋ ದಕ್ಷಿಣ ಭಾರತದ ಕಡೆಯಿಂದ ಪ್ರಬಲವಾದ ಸಪೋರ್ಟ್ ಕೊಡೋ ಮಿತ್ರರ ಅಗತ್ಯ ಇರುತ್ತೆ. ಆಗ ಅವರ ಕಣ್ಣಿಗೆ ಕಂಡಿದ್ದೇ ಅತಿ ದೊಡ್ಡ ಶಕ್ತಿಯಾಗಿ ಬೆಳೆದು ಬರ್ತಾ ಇದ್ದ ಕದಂಬ ಸಾಮ್ರಾಜ್ಯ. ಹೀಗಾಗಿ ಗುಪ್ತ ಚಕ್ರವರ್ತಿ ಏನ್ ಮಾಡ್ತಾರೆ, ಕದಂಬರ ದೊರೆ ಕಾಕುಸ್ಥ ವರ್ಮರ ಆಸ್ಥಾನಕ್ಕೆ ನಮ್ಮೊಂದಿಗೆ ಸಂಬಂಧ ಬೆಳೆಸಿ ಅಂತ ಹೇಳಿ ತನ್ನ ರಾಯಭಾರಿಯನ್ನ ಕಳಿಸ್ಕೊಡ್ತಾರೆ. ಇತಿಹಾಸದ ಶ್ರೇಷ್ಠ ಸಂಸ್ಕೃತ ಕವಿ ಸಾಕ್ಷಾತ್ ಮಹಾಕವಿ ಕಾಳಿದಾಸ ಅವ್ರನ್ನೇ ಕಳಿಸ್ಕೊಡ್ತಾರೆ. ನೀವೇ ಹೋಗಿ, ಇಂಪಾರ್ಟೆಂಟ್ ಕೆಲಸ ಇದು ಅಂತ. ಈ ಐತಿಹಾಸಿಕ ಘಟನೆ ಬಗ್ಗೆ 11ನೇ ಶತಮಾನದ ಕಾಶ್ಮೀರದ ಪ್ರಸಿದ್ಧ ಸಂಸ್ಕೃತ ಕವಿ ಹಾಗೂ ಕಾವ್ಯ ಶಾಸ್ತ್ರಜ್ಞರಾದ ಕ್ಷೇಮೇಂದ್ರ ತಾನು ಬರೆದ ಔಚಿತ್ಯ ವಿಚಾರ ಚರ್ಚಾ ಅನ್ನೋ ಕಾವ್ಯ ಮೀಮಾಂಸೆಯ ಪ್ರಮುಖ ಗ್ರಂಥದಲ್ಲಿ ರೋಚಕವಾಗಿ ವಿವರಿಸಿದ್ದಾರೆ. ಈ ಕೃತಿಯಲ್ಲಿ ವಿವರಿಸಿರೋ ಪ್ರಕಾರ ಕಾಳಿದಾಸರು ಕದಂಬರ ಆಸ್ಥಾನಕ್ಕೆ ಗುಪ್ತರ ರಾಯಭಾರಿಯಾಗಿ ಬರ್ತಾರೆ. ಆದ್ರೆ ಕದಂಬ ದೊರೆ ಕಾಕುಸ್ಥ ವರ್ಮರು ಕಾಳಿದಾಸರಿಗೆ ಕೂರೋಕೆ ಗೌರವದ ಆಸನವನ್ನೇ ಕೊಡೋದಿಲ್ಲ. ಯಾಕೆ? ಅದನ್ನ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಅವಾಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಕೂಡ ನೀವು ನೋಡೋಕೆ ಶುರು ಮಾಡ್ಬೋದು. ಅಂದ್ರೆ ಅದು ಮೆಂಬರ್ಗಳಿಗೆ ಮಾತ್ರ ಸೀಮಿತ ಆಗಿರೋ ವಿಡಿಯೋಸ್. ಹಾಗೆ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ ಪಡಿಬಹುದು. ಉದಾಹರಣೆಗೆ ಇತಿಹಾಸ ದರ್ಶನ. ಈಗ ನೋಡಿ, ಈ ಎಪಿಸೋಡ್ ಎಲ್ಲರಿಗೂ ಹೋಗೋಕ್ಕಿಂತ ಹಲವಾರು ದಿನಗಳ ಮುಂಚೆನೆ ಮೆಂಬರ್ಸ್ಗೆ ಅರ್ಲಿ ಆಕ್ಸೆಸ್ ನಾವು ನೀಡೋ ಪ್ರಯತ್ನ ಮಾಡಿದ್ದೀವಿ. ಈ ರೀತಿ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಅನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಮೆಂಬರ್ಸ್ಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೊಡೋ ಅತಿ ದೊಡ್ಡ ಸಪೋರ್ಟ್. ನಾವು ಮಾಡ್ತಿರೋ ಇಂತಹ ವರ್ಕ್ಗೆ ನೀವು ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಜಾಯಿನ್ ಆಗಿ. ಆಲ್ರೆಡಿ ಆಗಿರೋರಿಗೆ ತುಂಬಾ ಥ್ಯಾಂಕ್ಸ್. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಕಾಳಿದಾಸರಿಗೆ ಯಾಕೆ ಆಸನ ಕೊಡ್ಲಿಲ್ಲ, ಚೇರ್ ಕೊಡ್ಲಿಲ್ಲ ಅನ್ನೋದಕ್ಕೆ ಕೆಲ ಇತಿಹಾಸಕಾರರು ಬೇರೆ ಬೇರೆ ತರ್ಕವನ್ನ ಮುಂದಿಡ್ತಾರೆ. ಕದಂಬರು ಆ ಹೊತ್ತಿಗೆ ತಾವು ಗುಪ್ತರಿಗೆ ಈಕ್ವಲ್, ಅವರಿಗಿಂತ ನಾವೇನು ಕಮ್ಮಿ ಇಲ್ಲ ಅನ್ನೋ ಮೈಂಡ್ ಸೆಟ್ನಲ್ಲಿದ್ದರು ಅಂತ. ಹೀಗಾಗಿ ರಾಯಭಾರಿಗೆ ತೀರಾ ಮರ್ಯಾದೆ ಕೊಟ್ಟರೆ ಇವರೇ ಶರಣಾಗಿದ್ದಾರೆ ಅನ್ನೋ ಮೆಸೇಜ್ ಹೋಗುತ್ತೆ. ಅದೇ ರಾಯಭಾರಿಯನ್ನು ಸ್ವಲ್ಪ ಕಮ್ಮಿ ಲೆವೆಲ್ನಲ್ಲಿ ಟ್ರೀಟ್ ಮಾಡಿದ್ರೆ ನಾವೇನು ಕಮ್ಮಿ ಇಲ್ಲ ಅನ್ನೋ ಮೆಸೇಜ್ ಕೊಟ್ಟಂಗಾಗುತ್ತೆ. ಹೀಗಾಗಿ ತಮ್ಮ ಶಕ್ತಿ ಇಷ್ಟಿದೆ ಅಂತ ಇಡೀ ಭಾರತಕ್ಕೆ ಮೆಸೇಜ್ ಕೊಡೋಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಕಾಳಿದಾಸರನ್ನ ನೆಲದಲ್ಲಿ ಕೂರಿಸಿದ್ರು ಅಂತ ಇತಿಹಾಸಕಾರರು ಹೇಳ್ತಾರೆ. ಆದರೆ ಕದಂಬರು ಮಾಡಿದ ಅಪಮಾನಕ್ಕೆ ಕಾಳಿದಾಸರು ಬಗ್ಗಲ್ಲ. ಹೇಳಿ ಕೇಳಿ ಕವಿ, ಹೀಗಾಗಿ ಮಾತಿನಲ್ಲೇ ಅದನ್ನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಅಲ್ಲೇ ಒಂದು ಶ್ಲೋಕ ಹೇಳ್ತಾರೆ, ಇಹ ನಿವಸತಿ ಮೇರುಂ ಶೇಖರಃ ಕ್ಷ್ಮಾಧರಾಣಾಂ ಧರಣಿತಲಮಿಹೈವ ಸ್ಥಾನ ಮಸ್ಮ ದ್ವಿಧಾನಾಂ ಅಂತ ಹೇಳ್ತಾರೆ. ನಾವು ಚೆಕ್ ಮಾಡಿದ್ದೇವೆ, ನಿಮಗೆ ಹೇಳ್ತೀವಿ ಕೇಳಿ ಸ್ನೇಹಿತರೆ ಅರ್ಥ. ಪರ್ವತಗಳ ರಾಜರಾದ ಮೇರು ಪರ್ವತ ಈ ಭೂಮಿಯ ಮೇಲೆ ನಿಂತಿದೆ. 7 ಮಹಾಸಾಗರಗಳು ನೆಲದ ಮೇಲೇನೆ ಇರೋದಲ್ವೇ? ಹಾಗಾಗಿ ನನ್ನಂಥವರಿಗೆ ಕೂರೋಕೆ
ಈ ವಿಶಾಲವಾದ ಭೂಮಿ ಸರಿಯಾದ ಜಾಗ, ನನಗೇನು ಮರ್ಯಾದೆ ಕಮ್ಮಿ ಆಗಲ್ಲ ಅಂಥೇಳಿ ಸ್ಮಾರ್ಟಾಗಿ ಕದಂಬರಿಗೆ ಚೆಕ್ಮೇಟ್ ಕೊಟ್ಟು ನೆಲ್ಲಲ್ಲಿ ಕೂತು ಅವರು ಅದನ್ನು ಗೌರವದಿಂದಲೇ ನಡ್ಕೊಂಡ್ರು ಕಾಳಿದಾಸರು ಅಂತ ಮಾತಲ್ಲೇ ಚೆಕ್ಮೇಟ್ ಮಾಡಿದ್ರು ಕದಂಬರಿಗೆ ಅಂತ ಉಲ್ಲೇಖ ಇದೆ. ಆಮೇಲೆ ಏನಾಯಿತು, ಸಂಬಂಧ ಹಾಳಾಯ್ತು ಇಷ್ಟೆಲ್ಲ ಆದಮೇಲೆ? ಇಲ್ಲ, ಗುಪ್ತ ಕದಂಬರ ಸಂಬಂಧ ಹಾಳಾಗಲಿಲ್ಲ. ಕಾಳಿದಾಸರ ಭೇಟಿ ನಂತರ ಗುಪ್ತರು ಮತ್ತು ಕದಂಬರ ನಡುವೆ ದೊಡ್ಡ ಮಟ್ಟದ ರಾಜಕೀಯ ಸಂಬಂಧಗಳು ಬೆಳೀತವೆ. ಇತಿಹಾಸಕಾರರಾದ ಫಾದರ್ ಹೆರಾಸ್ ಮತ್ತು ಇತರ ಸಂಶೋಧಕರ ಪ್ರಕಾರ ಕಾಕುಸ್ಥವರ್ಮರು ತಮ್ಮ ಒಬ್ಬಳು ಮಗಳನ್ನು ಗುಪ್ತ ಸಾಮ್ರಾಜ್ಯದ ರಾಜಕುಮಾರಂಗೆ ಬಹುತೇಕ 2ನೇ ಚಂದ್ರಗುಪ್ತನ ಮೊಮ್ಮಗನಾದ ಸ್ಕಂದಗುಪ್ತರಿಗೆ ಕೊಟ್ಟು ಮದುವೆ ಮಾಡಿದ್ರು ಅಂತ ಸಿಗುತ್ತೆ. ಹಾಗೆ ತಮ್ಮ ಇನ್ನೊಬ್ಬಳು ಮಗಳನ್ನ ತಮ್ಮ ಈ ಹಿಂದಿನ ವಿರೋಧಿ ವಾಕಟಕ ರಾಜ ನರೇಂದ್ರ ಸೇನನಿಗೆ ಕೊಟ್ಟು ಮದುವೆ ಮಾಡಿದ್ರು ಅಂತ. ಅಷ್ಟೇ ಅಲ್ಲ, ದಕ್ಷಿಣ ಕನ್ನಡದ ಅಳೂಪರು, ಭಟಾರಿ ಮತ್ತು ಗಂಗವಾಡಿಯ ಗಂಗರೊಂದಿಗೂ ಕಾಕುಸ್ಥವರ್ಮರು ಇದೇ ರೀತಿ ಸಂಬಂಧವನ್ನು ಬೆಳೆಸಿದ್ರು. ಆ ಮೂಲಕ ಭಾರತದ ಅವತ್ತಿನ ಎಲ್ಲ ಬಲಿಷ್ಠ ರಾಜ ಮನೆತನಗಳ ಜೊತೆಗೂ ಉತ್ತಮ ನೆಂಟಸ್ತನ ಹೊಂದುವಂತೆ ಮಾಡ್ತಾರೆ. ಇದರಿಂದ ಈ ರಾಜರು ತಗೊಳ್ಳೋ ನಿರ್ಧಾರದ ಮೇಲೆ ಕದಂಬರ ಪ್ರಭಾವ ಇರುವಂತೆ ನೋಡ್ಕೊಳ್ಳಲಾಗುತ್ತೆ. ಹಾಗಿದ್ರೆ ಕಾಕುಸ್ಥವರ್ಮರ ಆಂತರಿಕ ಆಡಳಿತ ಹೇಗಿತ್ತು ಅಂದ್ರೆ, ಇವ್ರನ್ನ ಶಾಸನಗಳು ಕದಂಬ ವಂಶದ ಆಭರಣ ಮತ್ತು ಕೀರ್ತಿವಂತ ರಾಜರ ನಡುವಿನ ಸೂರ್ಯ ಅಂತ ಆರಂಭದಲ್ಲಿ ಹೇಳಿದ್ವಲ್ಲ, ಆ ಥರ ಸಿಕ್ಕಾಪಟ್ಟೆ ವರ್ಣಿಸಿ ಹೊಗಳಿದ್ದಾರೆ ಇವ್ರನ್ನ. ಅಂದ್ರೆ ಶ್ರೇಷ್ಠರಲ್ಲೇ ಶ್ರೇಷ್ಠ ಅಂತ. ಇವರ ಆಡಳಿತದಲ್ಲಿ ಜನ ಶ್ರೀಮಂತರಾಗಿದ್ರು, ಯಾರಿಗೂ ಜಾಸ್ತಿ ಟ್ಯಾಕ್ಸ್ ಹಾಕೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಅಂತ ಇತಿಹಾಸ ಹೇಳುತ್ತೆ. ಇವರ ಆಡಳಿತದ ಬಗ್ಗೆ ಶಾಸನಗಳಲ್ಲಿ ಒಂದು ಕಾವ್ಯಾತ್ಮಕ ಸಾಲಿದೆ. ಬಿಸಿಲಿನ ತಾಪಕ್ಕೆ ಬೆಂದ ಜಿಂಕೆಗಳ ಹಿಂಡು ಹೇಗೆ ಮರದ ನೆರಳಿಗೆ ಬಂದು ಕೂರುತ್ತವೆಯೋ ಹಾಗೆ ಶತ್ರುಗಳ ಕಾಟದಿಂದ ಬೇಸತ್ತ ಬೇರೆ ರಾಜ್ಯದ ಜನರು ಕದಂಬರ ರಾಜ್ಯಕ್ಕೆ ಬಂದು ನೆಮ್ಮದಿಯ ಆಶ್ರಯವನ್ನ ಪಡಿತಾ ಇದ್ರು, ವಲಸೆ ಬರ್ತಾ ಇದ್ರು ಅಂತಲೂ ಹೇಳಲಾಗಿದೆ. ಜೊತೆಗೆ ಕಳ್ಳರು, ದರೋಡೆಕೋರರ ಭಯನೇ ಇರಲಿಲ್ಲ. ಹೊರಗಿನಿಂದ ಬರೋ ಪ್ರವಾಸಿಗರು ಕೂಡ ಯಾವುದೇ ಭಯ ಇಲ್ಲದೆ ತಮ್ಮ ಜೀವ ಮತ್ತು ಆಸ್ತಿಯನ್ನ ಸೇಫ್ ಆಗಿ ಇಟ್ಕೊಳ್ಬಹುದಾಗಿತ್ತು. ಹಲಸಿ ಶಾಸನಗಳ ಪ್ರಕಾರ ಇವರು ತಮ್ಮ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಗೋಪುರಗಳಿರೋ ಸುಂದರವಾದ ಅನೇಕ ಅರಮನೆಗಳನ್ನ ಕಟ್ಟಿಸಿದ್ರು. ಎಲ್ಲ ಧರ್ಮದವರನ್ನ, ಎಲ್ಲ ಸಂಪ್ರದಾಯಗಳನ್ನ ಸಮಾನವಾಗಿ ಟ್ರೀಟ್ ಮಾಡಿದ್ರು. ಆಗಿನ ಕಾಲದಲ್ಲಿ ಇಲ್ಲಿದ್ದ ಧರ್ಮಗಳು ಯಾವ್ಯಾವುದು? ಜೈನ ಧರ್ಮ ಇತ್ತು, ಅವ್ರಿಗೂ ಆಶ್ರಯ ಕೊಟ್ಟರು. ತಮ್ಮ ಮಗ ಶಾಂತಿವರ್ಮ ಬರೆಸಿದ ಶಾಸನದ ಪ್ರಕಾರ ಶಿವರ ದೇವಸ್ಥಾನದ ಹತ್ತಿರ ಒಂದು ಭಾರಿ ದೊಡ್ಡ ನೀರಿನ ಕೆರೆಯನ್ನ ಕೂಡ ಅವರು ಕಟ್ಟಿಸ್ಕೊಟ್ರಂತೆ. ಅಷ್ಟೇ ಅಲ್ಲ, ಕನ್ನಡದ ಹಲ್ಮಿಡಿ ಶಾಸನ ಕೂಡ ಇವರೇ ಹಾಕ್ಸಿದ್ದು. ಮೊನ್ನೆ ತನಕ ಇದನ್ನ ಕನ್ನಡದ ಮೊದಲ ಶಾಸನ ಅಂತೇಳಿ ನಾವು ಪರಿಗಣಿಸಿದ್ವಿ. ಆದ್ರೆ ತಾಳಗುಂದ ಬಳಿ ಶಾಸನ ಸಿಕ್ಕದ ಮೇಲೆ ಇದು 2ನೇ ಅತಿ ಪ್ರಾಚೀನ ಶಾಸನ ಆಯ್ತು. ಇನ್ನು ಈ ಹಲ್ಮಿಡಿ ಶಾಸನದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಇದೊಂದು ದಾನ ಶಾಸನ. ಡಾಕ್ಟರ್ H.M. ಕೃಷ್ಣ ಅವರು ಇದನ್ನ ಸಂಶೋಧನೆ ಮಾಡಿದ್ದಾರೆ. ಶತ್ರು ರಾಜರ ಮೇಲೆ ಹೋರಾಡಿ ಗೆದ್ದ ವಿಜಯರಸ ಅನ್ನೋ ಯೋಧರಿಗೆ ಹಲ್ಮಿಡಿ ಮತ್ತು ಮೂಳಿವಳ್ಳಿ ಗ್ರಾಮಗಳನ್ನ ದಾನ ಕೊಟ್ಟಿದ್ದನ್ನ ಇದು ಹೇಳುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಕನ್ನಡದ ಪದಗಳಿರೋದ್ರಿಂದ ಇದು ಕರ್ನಾಟಕದ ಇತಿಹಾಸಕ್ಕೆ ಅತ್ಯಂತ ಅಮೂಲ್ಯ ಅಂತಲೂ ಇದನ್ನ ಪರಿಗಣಿಸಲಾಗುತ್ತೆ. ಇದೆಲ್ಲ ಕಾಕುಸ್ಥವರ್ಮರ ಕಾಲದ ಕದಂಬರ ಕಥೆ. ಕಾಕುಸ್ಥವರ್ಮರ್ಗೂ ಕೂಡ ಒಂದು ಅಂತ್ಯ ಅಂತ ಬರುತ್ತಲ್ವಾ, ಯಾರು ಶಾಶ್ವತ ಅಲ್ವಲ್ಲ, ಅವರು ಕೂಡ ತೀರ್ಕೊಳ್ತಾರೆ. ಅವರು ತೀರ್ಕೊಂಡ್ಮೇಲೆ ಕದಂಬ ಸಾಮ್ರಾಜ್ಯದಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತವೆ. ಸಾಮ್ರಾಜ್ಯ ಮಕ್ಕಳಲ್ಲಿ ಹರಿದು ಹಂಚೋಗುತ್ತೆ. ಹಿರಿಯ ಮಗ ಶಾಂತಿವರ್ಮರು ಬನವಾಸಿಯಿಂದ ಸಾಮ್ರಾಜ್ಯದ ಉತ್ತರ ಭಾಗವನ್ನು ಆಳ್ತಾರೆ. ಅಪ್ಪನ ಆಸ್ತಿ ಥರ ಹಂಚ್ಕೊಂಡ್ಬಿಡ್ತಾರೆ ಇಡೀ ರಾಜ್ಯವನ್ನ. ಬೀರೂರಿನ ಇನ್ಸ್ಕ್ರಿಪ್ಷನ್ ಇವ್ರನ್ನ ಸಮಸ್ತ ಕರ್ನಾಟಕದ ಒಡೆಯ ಅಂತ ಕರೆದಿದೆ. ಇವ್ರ ಕಾಲದಲ್ಲಿ ಕನ್ನಯ್ಯ ಅನ್ನೋರು ಕಟ್ಟಿಸಿದ 2 ದೇವಸ್ಥಾನಗಳ ಉದ್ಘಾಟನೆಗೆ ಇವರು ಹೋಗಿದ್ರು. ಖೇಟ ಗ್ರಾಮವನ್ನ ದಾನ ಮಾಡಿದ್ರು ಅಂತೆಲ್ಲ ಉಲ್ಲೇಖ ಇದೆ. ಹಾಗೆ ಮತ್ತೊಂದು ಬ್ರಾಂಚ್ ತ್ರಿಪರ್ವತ, ಇಲ್ಲಿ ಶಾಂತಿವರ್ಮರ ಸಹೋದರ 1ನೇ ಕೃಷ್ಣವರ್ಮರು ಆಡಳಿತ ಮಾಡ್ತಾರೆ. ಮೊದಲಿಗೆ ದಕ್ಷಿಣ ಪ್ರಾಂತ್ಯಗಳಿಗೆ ಒಂಥರ ಇವರು ರಾಜ್ಯಪಾಲರ ತರ ಅಥವಾ ಗವರ್ನರ್ ತರ ಹೋಗಿ, ಆಮೇಲೆ ತ್ರಿಪರ್ವತ ಅನ್ನೋ ಜಾಗದಲ್ಲಿ ತಮ್ಮದೇ ಸ್ವತಂತ್ರ ಕದಂಬ ಶಾಖೆಯನ್ನೇ ಅವರು ಶುರು ಮಾಡ್ತಾರೆ. ಅಶ್ವಯಜ್ಞಗಳನ್ನ ಕೂಡ ಮಾಡ್ತಾರೆ. ಶಾಂತಿವರ್ಮರ ನಂತರ ಅವರ ಮಗ ಮೃಗೇಶ ವರ್ಮರು ಪಟ್ಟಕ್ಕೆ ಬರ್ತಾರೆ. ಶಾಸನಗಳು ಇವರನ್ನ ಆಡಳಿತದಲ್ಲಿ ಸಿಕ್ಕಾಪಟ್ಟೆ ಸ್ಕಿಲ್ಡ್ ಮತ್ತು ನ್ಯಾಯದಲ್ಲಿ ಯುಧಿಷ್ಠರನಿಗೆ ಈಕ್ವಲ್ ಅಂತ ಹೊಗಳಿವೆ. ಕೈಕೇಯ ವಂಶದ ರಾಜಕುಮಾರಿ ಪ್ರಭಾವತಿಯನ್ನ ಇವರು ಮದುವೆಯಾಗಿದ್ರು. ಕೈಕೇಯ ವಂಶದ ರಾಜಕುಮಾರಿ ಆ ರೀತಿ ಉಲ್ಲೇಖ ಮಾಡ್ಕೊಂಡಿದ್ದಾರೆ. ದೇವಗಿರಿ ಶಾಸನದ ಪ್ರಕಾರ ಪಲ್ಲವರ ಪಾಲಿಗೆ ವಿನಾಶದ ಬೆಂಕಿಯಾಗಿದ್ರು ಅಂತ. ಏನು ಜೈನ ಮುನಿಗಳಿಗೆ 33 ನಿವರ್ತನಗಳಷ್ಟು ಭೂಮಿಯನ್ನ ದಾನ ಮಾಡಿದ್ರು ಅಂತಲೂ ಉಲ್ಲೇಖ ಇದೆ. ನೆಕ್ಸ್ಟ್ ರವಿವರ್ಮ ಅವರು ಬರ್ತಾರೆ. ರವಿವರ್ಮರ ಬಗ್ಗೆ ಇಲ್ಲಿ ಸ್ವಲ್ಪ ಹೇಳಲೇಬೇಕು. ಕಾಕುಸ್ಥವರ್ಮರ ನಿರ್ಗಮನದ ನಂತರ ಕದಂಬ ಸಾಮ್ರಾಜ್ಯದ ಅಸ್ತಿತ್ವದ ಬಗ್ಗೆ ಇದ್ದ ಅನುಮಾನಗಳನ್ನು ಸಂಪೂರ್ಣವಾಗಿ ಎಲ್ಲ ಗೊಂದಲಗಳನ್ನು ತೆಗೆದು ರಿಮೂವ್ ಮಾಡಿ ರಾಜ್ಯವನ್ನು ಮೂಲ ವೈಭವದ ಉತ್ತುಂಗಕ್ಕೆ ಮತ್ತೆ ವಾಪಸ್ ತಗೊಂಡು ಹೋದ ಕೀರ್ತಿ ರಾಜ ರವಿವರ್ಮ ಅವರಿಗೆ ಸಲ್ಲುತ್ತೆ. ಸುಮಾರು 497ರಿಂದ
537ರವರೆಗೆ ಅವರು ಆಳ್ವಿಕೆ ಮಾಡ್ತಾರೆ. 519ರ ದಾವಣಗೆರೆ ಶಾಸನದ ಪ್ರಕಾರ ರವಿವರ್ಮರ ಸಾಮ್ರಾಜ್ಯದ ಗಡಿಗಳು ದಕ್ಷಿಣ ಭಾರತದ ಮೂಲೆ ಮೂಲೆಯಿಂದ ಹಿಡಿದು ಉತ್ತರ ಭಾರತದಲ್ಲಿ ಬರೋಬ್ಬರಿ ನರ್ಮದಾ ನದಿವರೆಗೂ ಕೂಡ ಹರಡಿರುತ್ತೆ. ಅಷ್ಟೇ ಅಲ್ಲ, ಆ ಭಾಗದ ಜನರೆಲ್ಲ ರವಿವರ್ಮರ ರಕ್ಷಣೆ ಕೋರಿ ಆಶ್ರಯ ಕೇಳ್ತಾರೆ ಅಂತಲೂ ಉಲ್ಲೇಖ ಇದೆ. ಆದ್ರೆ ದಿನ ಕಳೆದ ಹಾಗೆ ಕದಂಬರದು ಎರಡೆರಡು ಶಾಖೆಗಳಿದ್ವಲ್ಲ, ಬನವಾಸಿ ಶಾಖೆ ಮತ್ತು ತ್ರಿಪರ್ವತ, ಇದರ ನಡುವೆ ಒಳ ಜಗಳ ತೀವ್ರ ಆಗುತ್ತೆ. ಅಧಿಕಾರದ ಆಸೆ, ಪಲ್ಲವರು ಗಂಗರ ಜೊತೆಗಿನ ಕಂಟಿನ್ಯೂಸ್ ಯುದ್ಧಗಳಿಂದಾಗಿ ಈ ಭವ್ಯ ಕನ್ನಡದ ಮೊದಲ ಸಾಮ್ರಾಜ್ಯ ವೀಕ್ ಆಗ್ತಾ ಬರುತ್ತೆ. ತ್ರಿಪರ್ವತ ಶಾಖೆ ಸ್ವಲ್ಪ ಕಾಲ ಆಳಿ ಹರಿವರ್ಮನ ಕಾಲದಲ್ಲಿ ಬನವಾಸಿಯೊಂದಿಗೆ ಮತ್ತೆ ವಾಪಸ್ ವಿಲೀನ ಆಗುತ್ತೆ. ಕಡೆಗೆ ಬಾದಾಮಿಯ ಚಾಲುಕ್ಯರು ಪವರ್ಗೆ ಬಂದಾಗ ಈ ಕದಂಬ ಸಾಮ್ರಾಜ್ಯ ಸಂಪೂರ್ಣವಾಗಿ ಅವರ ಅಧೀನ ಆಯಿತು. ಅಲ್ಲಿಂದ ಮುಂದೆ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿ ಈ ವಂಶ ಮುಂದುವರಿತು. ಆಮೇಲೆ ಇವರ ಉತ್ತರಾಧಿಕಾರಿಗಳು ಗೋವಾದ ಕದಂಬರು ಬಂದರು. ಹಾನಗಲ್ನಲ್ಲೂ ಕದಂಬರು ಪ್ರತ್ಯೇಕವಾಗಿ ಆಡಳಿತ ಮಾಡಿದ್ರು. ಸ್ನೇಹಿತರೆ, ಇದು ಕದಂಬರ ಇತಿಹಾಸ, ರಾಜಕೀಯ ಇತಿಹಾಸ. ಆದ್ರೆ ಆ ಕಾಲದಲ್ಲಿ ಜನ ಹೇಗಿದ್ರು, ನಮ್ಮ ಕನ್ನಡಿಗರ ಜೀವನ, ಆಹಾರ ಪದ್ಧತಿ ಎಲ್ಲ ಹೇಗಿತ್ತು ಕದಂಬರ ಕಾಲದಲ್ಲಿ, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇತಿಹಾಸ ದರ್ಶನದಲ್ಲಿ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇವೆ, ಕಣ್ಣಿಗೆ ಕಟ್ಕೊಡೋ ರೀತಿಯಲ್ಲಿ. ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ. ಇತಿಹಾಸ ದರ್ಶನದ ಈ ಹಿಂದಿನ ಎಪಿಸೋಡ್ಸ್ ನೋಡೋಕೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು. ಎಷ್ಟಾಗುತ್ತಷ್ಟು ಇತಿಹಾಸದ ಆಸಕ್ತರಿಗೆ ಇದನ್ನು ತಲುಪಿಸಿ ಸ್ನೇಹಿತರೆ, ಆವಾಗ ನಮಗೆ ಇಂತಹ ಡೀಟೇಲ್ಡ್ ವರ್ಕನ್ನು ನಿಮ್ಮ ಮುಂದೆ ತರೋಕೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ. ಹಾಗೆ ಕಡದಾಗಿ ಮತ್ತೊಮ್ಮೆ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಜಾಯಿನ್ ಆಗ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.